ಈಗ ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಆಕುಪ್ರೆಸರ್ ಸ್ನೇಹಿತರೆ, ಅದು ಒಂದು 5 ನಿಮಿಷದಲ್ಲಿ ಮುಗಿಸ್ತೀವಿ. ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸಂಧಿವಾತಕ್ಕೆ ಆಕುಪ್ರೆಸರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇತ್ತೀಚಿನ ಕಾಲದಲ್ಲಿ ಸಂಧಿವಾತ ಅನ್ನೋದು ಇದೊಂದು ಗ್ರೀಕ್ ಪದ. ಸಂಧಿವಾತ ಅಂದ್ರೆ ಗ್ರೀಕ್ ಪದ. ಏನದು? ಆರ್ಥರೈಟಿಸ್. ಆರ್ಥರೈಟಿಸ್ ಅಂದ್ರೆ ಆರ್ಥೋ ಅಂದ್ರೆ ಕೀಲುಗಳು, ಆರ್ಥೋ ಅಂದ್ರೆ ಜಾಯಿಂಟ್ಸ್ ಅಂತ ಅರ್ಥ. ಎನಿ ಜಾಯಿಂಟ್, ಅದು ಈ ಮನಕಟ್ಟಾಗ್ಬೋದು, ಈ ಎಲ್ಬೋ ಆಗ್ಬೋದು, ಇಲ್ಲಾಂದ್ರೆ ನಮ್ಗೆ ಈ ಮೊಣಕಾಲು ಕೀಲುಗಳಾಗ್ಬೋದು, ಅಂದ್ರೆ ನೀ ಆಗ್ಬೋದು, ಯಾವುದೇ ಇರ್ಲಿ, ಈ ಜಾಯಿಂಟ್ಸ್ ಏನಿದೆಯೋ ಈ ಜಾಯಿಂಟ್ ಆಗ್ಬೋದು, ಈ ಭುಜದ ಜಾಯಿಂಟ್ ಆಗ್ಬೋದು, ಪ್ರತಿ ಜಾಯಿಂಟ್ ಏನಿದೆಯೋ ಆ ಜಾಯಿಂಟ್ ಗಳು ಏನ್ ಹೇಳ್ತೀವಿ ಅಂದ್ರೆ ಆರ್ಥೋ ಅಂತ ಹೇಳ್ತೀವಿ. ಇಂಗ್ಲಿಷ್ ಪದ, ಗ್ರೀಕ್ ಪದ ಅದು. ಮತ್ತೆ ಇಟಿಸ್ ಅಂದ್ರೆ ಏನದು? ಇಟಿಸ್ ಅಂದ್ರೆ ಉರಿಯೂತ, ಅಂದ್ರೆ ಬರ್ನಿಂಗ್, ಇನ್ಫ್ಲಮೇಷನ್ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಯಾವುದೇ ಕೀಲುಗಳಲ್ಲಿ ಉರಿತ ಬರ್ತಾ ಇದೆ ಅಂದ್ರೆ, ಯಾವುದೇ ಕೀಲುಗಳಿರ್ಲಿ, ಯಾವುದೇ ಜಾಯಿಂಟ್ಸ್ ಇರಲಿ ದೇಹದಲ್ಲಿ, ಅಲ್ಲಿ ಉರಿತ ಬರ್ತಾ ಇದೆ ಅಂದ್ರೆ ಅದನ್ನ ಏನ್ ಹೇಳ್ತೀವಿ ಅಂದ್ರೆ ಆರ್ಥರೈಟಿಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅದು ಸಂಧಿವಾತ ಅಂತ ಹೇಳ್ತೀವಿ ನಾವು. ಅರ್ಥ ಮಾಡ್ಕೊ. ಇದು 50 ವರ್ಷಕ್ಕಿಂತ ಹೆಚ್ಚಿಗಿರುವಂತ ಜನಗೆ ಒಂಥರ ತುಂಬಾ ಪ್ರಾಬ್ಲಮೆಟಿಕ್ ಆಗಿ, ಸಮಸ್ಯೆ ಆಗಿ ಈಗಾಗಲೇ ವ್ಯವಸ್ಥೆ ಆಗಿದೆ. ಅವರು ಒಂಥರ ಹೇಳ್ಬೇಕಂದ್ರೆ ಅಂಗವೈಕಲ್ಯ ಅನುಭವಿಸ್ತಾ ಇದ್ದಾರೆ. ಯಾರು? 50 ವರ್ಷ ಮೇಲಿರುವಂತ ಸ್ವಲ್ಪ ಜನ ಅಂಗವೈಕಲ್ಯ ಅನುಭವಿಸ್ತಾ ಇದ್ದ ಕಾರಣ ಈ ಆರ್ಥರೈಟಿಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಈ ಸಂಧಿವಾತ ಸಾಮಾನ್ಯ ಲಕ್ಷಣಗಳು ಈ ಕೀಲು ನೋವು ವಿಶೇಷವಾಗಿ ಮುಂಜಾನೆ ಟೈಮಲ್ಲಿ ಬರ್ತಾ ಇರ್ತದೆ. ಅವ್ರು ಎದ್ದಿದ ಮೇಲೆ ಏನಾಗುತ್ತೆ, ಮುಂಜಾನೆ ಟೈಮಲ್ಲಿ ಈ ಕೀಲುಗಳೆಲ್ಲ ಪೇನ್ ಬರ್ತಾ ಇರ್ತದೆ ಸ್ನೇಹಿತರೆ. ಇದೆಲ್ಲ ಅವಾಗ ಏನ್ ಅನ್ಕೋಬೇಕಂದ್ರೆ ಅದೇ ಸಂಧಿವಾತ, ಅದೇ ಆರ್ಥರೈಟಿಸ್ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದೊಂದ್ಸರಿ ಏನಾಗುತ್ತೆ, ಈ ಕೀಲುಗಳು ಹೆಚ್ಚಿನ ಬಳಕೆ ಮಾಡೋದಕ್ಕೆ ಇದು ಯಾಕೆ ಬರುತ್ತೆ ಆರ್ಥರೈಟಿಸ್ ಹೇಳ್ಬೇಕಂದ್ರೆ, ಹೆಚ್ಚು ಬಳಕೆ ಮಾಡೋದು ನಾವೆಲ್ಲ ಅಂದ್ರೆ ಪ್ರತಿಯೊಂದು ಈ ಜಾಯಿಂಟ್ ಗಳನ್ನ ಹೆಚ್ಚು ಬಳಕೆ ಮಾಡ್ತೀವಿ, ಅಂದ್ರೆ ಓಡಾಡ್ತೀವಿ ಹೆಚ್ಚು. ಇನ್ನೊಂದು ಸ್ವಲ್ಪ ಜನ ರನ್ನಿಂಗ್ ರೇಸ್ ಇದೆಲ್ಲ ಈ ಸ್ಪೋರ್ಟ್ಸ್ ಮಾಡೋರು ಇರ್ತಾರೆ, ರನ್ನಿಂಗ್ ರೇಸ್ ಮಾಡ್ತಾರೆ, ಇವ್ರಿಗೆ ಬೇಗನೆ ಬರ್ತದೆ ಸ್ನೇಹಿತರೆ ಇದೆಲ್ಲ ಸಮಸ್ಯೆಗಳು. ಮತ್ತೆ ಈ ಸ್ನಾಯುವಿಕ ಒತ್ತಡಿ ಮತ್ತು ಕೀಲುಗಳ ಉರಿತದಿಂದ ಉಂಟಾಗ್ತದೆ. ಯಾವುದೇ ಈ ಜಾಯಿಂಟ್ ಪೇನ್ ಬರ್ತಾ ಇದ್ರೆ ಅಲ್ಲಿ ಉರಿತ ಹೆಚ್ಚಾಗಿದೆ, ಇನ್ಫ್ಲಮೇಷನ್ ಹೆಚ್ಚಾಗಿದೆ ಅಂತ ಅರ್ಥ. ಈ ಇನ್ಫ್ಲಮೇಷನ್ ಇದೆಲ್ಲ ಬರ್ತಾ ಇರ್ತದೆ. ಆ ಇನ್ಫ್ಲಮೇಷನ್ ಅಂದ್ರೆ ಈ ಆರ್ಥರೈಟಿಸ್ ಶುರು ಆಗುತ್ತೆ, ಅಲ್ಲಿ ನೋವುಗಳು ಬರ್ತಾ ಇರ್ತದೆ. ಅವಾಗ ತುಂಬಾ ಸಮಸ್ಯೆಗಳು ನಾವು ಫೇಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಮತ್ತೆ ಈ ಸಂಧಿವಾತ ಇಲ್ಲಾಂದ್ರೆ ಈ ಕೀಲುಗಳ ಉರಿತ, ಈ ಆರ್ಥರೈಟಿಸ್ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಈಗ ತಿಳ್ಕೊಂಡಿದ್ವಿ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ. ಬಟ್ ಇದನ್ನು ಯಾವ ತರ ನಾವು ಪರಿಹರಿಸ್ಕೋಬೇಕು, ಯಾವ ತರ ಚಿಕಿತ್ಸೆ ಕೊಡ್ಬೇಕಂದ್ರೆ ಖಂಡಿತವಾಗಿ ನಿಮ್ಗೆ ಸ್ವಲ್ಪ ಪಾಯಿಂಟ್ಸ್ ಗಳಿದೆ ನಮ್ಮ ಆಕುಪ್ರೆಸರ್ ಅಲ್ಲಿ, ಅದು ಹೇಳ್ಕೊಡ್ತಾ ಹೋಗ್ತೀನಿ. ಖಂಡಿತವಾಗಿ ಅದನ್ನು ಪಾಲಿಸಬೇಕಾಗತ್ತೆ ಸ್ನೇಹಿತರೆ. ಅದೇನಾಗತ್ತಂದ್ರೆ ಒಂದು ಟ್ರಿಪಲ್ ವಾರ್ಮರ್ ಅಂತ ಒಂದು ಪಾಯಿಂಟ್ ಇದೆ. ಟ್ರಿಪಲ್ ವಾರ್ಮರ್ ಪಾಯಿಂಟ್ ಎಲ್ಲಿರುತ್ತೆ ಅಂದ್ರೆ ನೋಡ್ಕೊಳ್ಳಿ, ಇಲ್ಲಿದೆಲ್ಲ ಈ ಮಣಿಕಟ್ಟಿದೆಲ್ಲ, ಈ ಮಣಿಕಟ್ಟಿಂದ ಏನಾಗುತ್ತದೆ, ಈ 4 ಬೆರಳು, ಈ ಮಣಿಕಟ್ಟಿಂದ 4 ಬೆರಳು ಇದೆ ಇಟ್ಕೊಳ್ಳಿ, ಬೆರಳು. ಅಲ್ಲಿ ಈ ಮಧ್ಯದಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ನಿಮ್ಗೆ. ಅಂದ್ರೆ ಈ ಮಧ್ಯ ಬೆರಳು ನೇರವಾಗಿ ಹಾಕೋಬೇಕು. ಈ 4 ಬೆರಳು ಮಣಿಕಟ್ಟಿಂದ ಇರುವಂತದ್ದು ಒಂದು ಪಾಯಿಂಟ್ ಇಲ್ಲಿ ಸಿಗುತ್ತೆ. ಈ ಪಾಯಿಂಟ್ ನಾವು ಏನ್ ಹೇಳ್ತೀವಿ ಅಂದ್ರೆ ಟ್ರಿಪಲ್ ವಾರ್ಮರ್ ಪಾಯಿಂಟ್ ಅಂತ ಹೇಳ್ತೀವಿ. ಟ್ರಿಪಲ್ ವಾರ್ಮರ್ ಪಾಯಿಂಟ್, ಈ ಪಾಯಿಂಟ್ ನು ಖಂಡಿತವಾಗಿ ಸಕ್ರಿಯಗೊಳಿಸಬೇಕು ಪ್ರತಿ ದಿವಸ, ಯಾರು ಆರ್ಥರೈಟಿಸ್ ಇರೋರು. ಓಕೆ. ಮತ್ತೆ ಈ ಗಾಲ್ ಬ್ಲಾಡರ್ ಮತ್ತೆ ಸ್ಪ್ಲೀನ್, ಈ ಗುಲ್ಮ ಪ್ಲಸ್ ಈ ಗಾಲ್ ಮೂತ್ರಕೋಶ ಅಂತ ಇದೆಯಲ್ಲ, ಅವೆರಡನ್ನು ಅಂದ್ರೆ ಇಲ್ಲೊಂದು ಪಾಯಿಂಟ್ ಸ್ನೇಹಿತರೆ, ಇಲ್ಲೊಂದು ಪಾಯಿಂಟ್ ಎಡಗೈಯಲ್ಲಿ ಮತ್ತೆ ಬಲಗೈಯಲ್ಲಿ ಇಲ್ಲಿ ಇರೋ ಈ ಪಾಯಿಂಟ್ 2 ಪಾಯಿಂಟ್ ಸರಿಯಾಗಿ ಸಕ್ರಿಯಗೊಳಿಸಬೇಕಾಗತ್ತೆ. ಅದು ಸಕ್ರಿಯಗೊಳಿಸುವಾಗ ಖಂಡಿತವಾಗಿ ನಿಮ್ಗೆ ಏನಾಗತ್ತೆ, ನಿಮ್ಮ ಈ ಆರ್ಥರೈಟಿಸ್ ಅನ್ನೋದು ಹೋಗಲಾಡಿಸಬಹುದು. ನೋಡ್ಕೊಳ್ಳಿ ಮತ್ತೊಂದ್ಸರಿ, ಇಲ್ಲಿರೋ ಪಾಯಿಂಟ್ ಎಡಗೈಯಲ್ಲಿರುವಂಥದ್ದು ಈ ಗುಲ್ಮ ಸ್ಪ್ಲೀನ್ ಅಂತ ಹೇಳ್ತೀವಿ ನಾವು, ಈ ಪಾಯಿಂಟ್. ಬಲಗೈಯಲ್ಲಿ ಇರುವಂಥದ್ದು ನೋಡಿ ಈ ಪಾಯಿಂಟ್ ಏನಂತ ಹೇಳ್ತೀವಿ ನಾವು, ಗಾಲ್ ಬ್ಲಾಡರ್. ಈ 2 ಪಾಯಿಂಟ್ ಅನ್ನು ಸಕ್ರಿಯಗೊಳಿಸಬೇಕಾಗುತ್ತೆ ಪ್ರತಿದಿನ. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಇದು ಎಲ್ಲ ಆದ್ಮೇಲೆ ಲಿಂಪ್ ಗ್ಲ್ಯಾಂಡ್, ಇನ್ನೊಂದು 2 ಪಾಯಿಂಟ್ ಇದೆ, ಗಮನಿಸಬೇಕು. ಈಗ ಉದಾಹರಣೆಗೆ ನಾವು ಮೊಣಕಾಲು ನೋವು ಬಂದಿತ್ತು ಇಟ್ಕೊಳ್ಳಿ. ಮೊಣಕಾಲು ಅಂದ್ರೆ ನೀ ಜಾಯಿಂಟ್ ಪೇನ್ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ಈ 2 ಕೈಯಲ್ಲಿ ಒಂದು ಅದ್ಭುತವಾದ ಪಾಯಿಂಟ್ಸ್ ಇದೆ ಇಲ್ಲಿ. ಏನಂತಂದ್ರೆ ನೋಡಿ, ಈ ಮಧ್ಯ ಬೆರಳು, ಈ ತುದಿಗಳು ಅಂದ್ರೆ ಇಲ್ಲೊಂದು ರೇಖಾ ಹಾಕೊಂಡಿದ್ರೆ, ಈ ತರ ರೇಖಾ ಹಾಕೊಂಡಿದ್ರೆ ಇಲ್ಲೊಂದು ಪಾಯಿಂಟ್ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ. ಓಕೆ, ಈ 2 ಮಧ್ಯ ಬೆರಳಲ್ಲಿ. ಮತ್ತೆ ಈ ಕಿರು ಬೆರಳಲ್ಲಿ ಅಷ್ಟೇ, ಸಾರಿ, ಇನ್ನೊಂದು ಈ ಉಂಗುರ ಬೆರಳು, ಮಧ್ಯ ಬೆರಳು ಉಂಗುರ ಬೆರಳಲ್ಲಿನೂ ಇಲ್ಲೊಂದು ಪಾಯಿಂಟ್. ಈ ಮಧ್ಯದಿಂದ ನೋಡಿ, ಇದು ನೀ ಜಾಯಿಂಟ್ಸ್ ಉಪಯೋಗ ಆಗುತ್ತೆ ಸ್ನೇಹಿತರೆ. ಇದು ನೀ ಜಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಅದೇ ಸೊಂಟಕ್ಕೆ ಬಂದ್ರೆ ಇಲ್ಲಿ, ಸೊಂಟೆ ನೋವಿದ್ರೆ ಇಲ್ಲಿ,
ಅದು ಈಗ ಬೇಕಾಗಿಲ್ಲ. ಇದು ಆರ್ಥರೈಟಿಸ್ಗೂ ನಾವು ಅಂದ್ರೆ ಒಂದು ಉದಾಹರಣೆ ತಗೊಂಡಿದ್ದು ಈ ನೀ ಜಾಯಿಂಟ್ ಪೇನ್ ಅಂತ. ನೀ ಜಾಯಿಂಟ್ ಪೇನ್ಗೆ ಈ 2 ಪಾಯಿಂಟ್, ಇಲ್ಲಿ 2 ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಅದೇ ಏನಾದ್ರು ಆಂಕಿಲ್ ಪೇನ್ ಬಂದಂತ ಇಟ್ಕೊಳ್ಳಿ. ಆಂಕಿಲ್ ಅಂದ್ರೆ ಪಾದ ಹತ್ರ, ಅಲ್ಲಿ ಏನು ಗೊತ್ತಾ, ಇಲ್ಲಿರೋದು ಈ 2 ಪಾಯಿಂಟ್ ಮತ್ತೆ ಈ 2 ಪಾಯಿಂಟ್, ಈ 2 ಪಾಯಿಂಟ್ ಇಲ್ಲಿ ಇಲ್ಲಿ ಇದು. ಸೊ ಈಗ ನೀ ಜಾಯಿಂಟ್ ಪೇನ್ಗೆ ಈ ಪಾಯಿಂಟ್ ಚೆನ್ನಾಗಿ ಒತ್ಕೊಳ್ಳಿ, ಅಂದ್ರೆ ಚೆನ್ನಾಗಿ ಪ್ರೆಸರ್ ಕೊಡ್ಬೇಕು, ಸಕ್ರಿಯಗೊಳಿಸ್ಕೋಬೇಕು. ಇದನ್ನು ಆಕ್ಯುಪ್ರೆಷರ್ ಪಾಯಿಂಟ್ ಇದನ್ನು ಬಳಸ್ಕೋಬೇಕಾಗತ್ತೆ. ಇಲ್ಲಿ ಬಳಸ್ಕೊಳ್ಳಿ, ಇಲ್ಲಿ ಬಳಸ್ಕೊಳ್ಳಿ. ಇದು ಈ 2 ಇರೋದು ಇದು ಪ್ರಧಾನವಾಗಿ ನೀ ಜಾಯಿಂಟ್ ಪೇನ್ಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದೇ ಆಂಕಿಲ್ ಪೇನ್ ಬಂದ್ರೆ ಆಂಕಿಲ್ ಜಾಯಿಂಟ್ಗೆ ಇಲ್ಲಿ ಮತ್ತೆ ಇಲ್ಲಿ, ಸೊಂಟದ ಬಂದ್ರೆ ಇಲ್ಲಿ ಮತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿರೋದು ಪಾಯಿಂಟ್ಸ್. ಇದನ್ನು ಗಮನಿಸ್ಕೊಳ್ಳಿ. ಮತ್ತೆ ನಮಗೆ ಚಿತ್ರ ಬರುತ್ತೆ, ನಿಮಗೆ ಎಲ್ಲ PDF ಬರುತ್ತೆ. ಅವಾಗ ಅಲ್ಲಿ ನೋಡಿದ್ರೆ ನಿಮಗೂ ಪೂರ್ಣವಾಗಿ ಅರ್ಥ ಆಗತ್ತೆ ನೀಟಾಗಿ. ಯಾವುದೇ ಮಿಸ್ಟೇಕ್ ಮಾಡಿದ್ರೆ ಸೊ ನೀವು ಪ್ರತಿ ದಿವಸ ಬಳಸ್ಕೊಳ್ಳಿ. ಸೊ ಅದ್ಭುತ ಆರೋಗ್ಯ ನಿಮಗೆ ಸಿಗತ್ತೆ. ಈ ಸಂಧಿವಾತ ಬೇಗವಾಗಿ ನಾವು ಅತಿ ಬೇಗವಂತವಾಗಿ ನಾವು ಗುಣಪಡಿಸ್ಕೋಬಹುದು ಸ್ನೇಹಿತರೆ. ಸೊ ಕೊನೆಯದಾಗಿ ಈ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಪ್ರೆಸ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಇಲ್ಲಿ ಒಂದು ನಿಮಿಷ ಒತ್ತಡ ಕೊಡಬೇಕಾಗತ್ತೆ. ಅವಾಗ ಪೂರ್ಣಗೊಳಿಸ್ಕೊಂತೀವಿ ಯಾವುದು ಈ ಸಂಧಿವಾತ ಮತ್ತೆ ಆರ್ಥರೈಟಿಸ್ ಅಂತ ಈ ವ್ಯಾಧಿಗೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಇವತ್ತಿನ ವಿಷಯಗಳು ನಾವು ತಿಳ್ಕೊಂಡಿದ್ವಿ ಸ್ನೇಹಿತರೆ. ಅದ್ಭುತವಾಗಿ ಎಲ್ಲಾ ವಿಷಯಗಳನ್ನ ಈಗ ನಾವು ಪೂರ್ಣಗೊಳಿಸ್ಕೊಂಡಿದ್ವಿ. ಸೊ ಇದೆಲ್ಲ ನೀವು ಇಷ್ಟವರೆಗೂ ಕೇಳಿಸ್ಕೊಂಡಿದ್ದಕ್ಕೂ ತಾವೆಲ್ಲರಿಗೂ ಸೊ ಧನ್ಯವಾದ ಮತ್ತೆ ನಮಸ್ತೆ. ಥ್ಯಾಂಕ್ ಯು.